ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಿಮಾಲಯದ ಬೆಳ್ಳಿಯಂತೆ ಮಿನುಗುವ ಹಿಮ ಪರ್ವತಗಳ ಅತಿ ಎತ್ತರದ ಶಿಖರಗಳ ನಡುವೆ ಒಂದು ಅಸಾಮಾನ್ಯ ದಿವ್ಯ ದೃಶ್ಯ ಕಣ್ಣು ಕೋರೈಸುತ್ತಿತ್ತು. ಅದು ಸಂಪೂರ್ಣ ಚಿನ್ನದ ಕಾಂತಿಯಿಂದ ಝಗಮಗಿಸುವ ಲಂಕಾನಗರಿ. ಸ್ವತಃ ಪರಶಿವನ ಆದೇಶದಂತೆ ದೇವತೆಗಳ ವಾಸ್ತುಶಿಲ್ಪಿ ವಿಶ್ವಕರ್ಮನು ಸೌಂದರ್ಯದ ಸಾಕಾರ ರೂಪಿ ಮಾತಾ ಪಾರ್ವತಿಗಾಗಿ ಈ ಅದ್ಭುತ ಅಪ್ರತಿಮ ನಗರವನ್ನ ನಿರ್ಮಿಸಿದ್ದ. ಆ ಯುಗದಲ್ಲಿ ಭೂಮಂಡಲದ ಮೇಲೆ ಅತ್ಯುನ್ನತ ವೇದಜ್ಞಾನಿ ಮಹಾಬ್ರಾಹ್ಮಣನೊಬ್ಬ ವಾಸಿಸ್ತಾ ಇದ್ದ. ಆತ ಶ್ರೇಷ್ಠ ಜ್ಞಾನಕ್ಕೆ ಹೆಸರಾಗಿದ್ದರು. ಪರಶಿವನ ಪಾದ ಕಮಲಗಳಲ್ಲಿ ಸಂಪೂರ್ಣವಾಗಿ ಶರಣಾಗಿದ್ದ ಪರಮ ಭಕ್ತ. ಒಂದು ದಿನ ಆ ಭಕ್ತನು ಪೂಜ್ಯ ಭಾವದಿಂದ ಭಗವಾನ್ ಶಿವನ ದರ್ಶನಕ್ಕೆ ಹಿಮಾಲಯಕ್ಕೆ ಆಗಮಿಸಿದನು. ಶಿವನ ಪಾದುಕೆಯ ಮುಂದೆ ತಲೆ ಬಾಗಿದಾಗ ದೂರದಲ್ಲಿ ಸೂರ್ಯನಂತೆ ಮಿನುಗುತ್ತಿದ್ದ ಆ ಚಿನ್ನದ ಲಂಕೆ ಅವನ ದೃಷ್ಟಿಗೆ ಬಿತ್ತು. ಆ ದಿವ್ಯ ವೈಭವದ ಒಂದು ನೋಟವೇ ಸಾಕು ಅವನ ಮನಸ್ಸಿನೊಳಗೆ ಇದ್ದ ಜ್ಞಾನದ ಜಾಗದಲ್ಲಿ ಅನಿರೀಕ್ಷಿತ ಹಾಗೂ ಪ್ರಬಲವಾದ ಲೋಭದ ಕಿಡಿ ಹೊತ್ತಿತ್ತು. ಆ ಲೋಭದ ಉರಿಯಿಂದ ಗದ್ಗದಿತನಾದ ಅವನು ಶಿವನನ್ನ, ಪರಮೇಶ್ವರ, ತ್ರಿಲೋಕದ ಸಕಲ ಐಶ್ವರ್ಯದ ಪ್ರತೀಕವಾದ ಈ ಚಿನ್ನದ ಲಂಕೆಯನ್ನ ದಾನವಾಗಿ ನನಗೆ ಅನುಗ್ರಹಿಸು ಅಂತ ಬೇಡಿದನು. ಶಿವನು ತನ್ನ ಭಕ್ತನ ಭಕ್ತಿಯನ್ನ ಹಾಗೂ ಆ ಕ್ಷಣದ ಅವನ ಆಸಕ್ತಿಯನ್ನ ನಿರಾಕರಿಸಲಿಲ್ಲ. ತನ್ನ ಅಪಾರ ಕೃಪೆಯಿಂದ ಆ ಚಿನ್ನದ ಲಂಕೆಯನ್ನ ಆ ಭಕ್ತನಿಗೆ ಹಸ್ತಾಂತರಿಸಿದನು. ಆ ಭಕ್ತನೇ ಮುಂದೆ ತನ್ನ ದುರಹಂಕಾರದಿಂದಾಗಿ 3 ಲೋಕಗಳನ್ನೇ ನಡುಗಿಸಿದ ಮಹಾರಾವಣ. ಸ್ನೇಹಿತರೆ, ಸುಮಾರು 800 ವರ್ಷಗಳ ಹಿಂದೆ ರಾವಣನ ಚಿನ್ನದ ಲಂಕೆಯ ಹೊರತಾಗಿ ಭೂಮಿಯ ವಾಸ್ತವ ಇತಿಹಾಸ ಪುಟಗಳಲ್ಲೂ ಮತ್ತೊಂದು ಚಿನ್ನದ ಸಾಮ್ರಾಜ್ಯ ಇತ್ತು. ಇದು ಕೇವಲ ಕಥೆಯಲ್ಲ, ಇತಿಹಾಸಕಾರರಿಂದ ದೃಢೀಕರಿಸಲ್ಪಟ್ಟ ಸತ್ಯ ಘಟನೆ. ಆ ಅಪ್ರತಿಮ ಚಿನ್ನದ ಸಾಮ್ರಾಜ್ಯದ ಅಧಿಪತಿಯಾದವರು ಮನ್ಸಾ ಮೂಸಾ. ಅವರ ಬಳಿ ಎಷ್ಟು ಅಗಾಧ ಸಂಪತ್ತು ಇತ್ತು ಎಂದರೆ ಆಧುನಿಕ ಜಗತ್ತಿನ ಅತಿ ಶ್ರೀಮಂತವಾದ ಜೆಫ್ ಬೆಜೋಸ್, ಎಲೋನ್ ಮಸ್ಕ್ ಹಾಗೂ ಬಿಲ್ ಗೇಟ್ಸ್ ಅವರ ಒಟ್ಟು ಸಂಪತ್ತು ಕೂಡ ಮನ್ಸಾ ಮೂಸಾ ಅವರ ವೈಭವದ ಮುಂದೆ ಮರಳಿನ ಕಣದಷ್ಟೇ ಭಾಸವಾಗ್ತಾ ಇತ್ತು ಅಂತ ಹೇಳಲಾಗುತ್ತೆ. ಇತಿಹಾಸವು ಅನೇಕ ಸಾಮ್ರಾಟರ ಕೀರ್ತಿ ಪ್ರತಾಪಗಳನ್ನ ದಾಖಲಿಸಿದೆ, ಅನೇಕ ರಾಜರ ಶೌರ್ಯವನ್ನ ವರ್ಣಿಸಿದೆ. ಆದರೆ ಯಾರೊಬ್ಬರ ಧನ ಸಂಪತ್ತು ಮನ್ಸಾ ಮೂಸಾ ಅವರ ಗುಣಮಟ್ಟವನ್ನ ಮುಟ್ಟಿರಲಿಲ್ಲ. ಅವರ ಸಂಪತ್ತು ಎಷ್ಟು ದೊಡ್ಡದಾಗಿತ್ತು ಎಂದರೆ ಅದು ಒಂದು ಇಡೀ ನಾಗರಿಕತೆಯ ಆರ್ಥಿಕ ವ್ಯವಸ್ಥೆಯನ್ನೇ ಅಲುಗಾಡಿಸುವ ಸಾಮರ್ಥ್ಯ ಹೊಂದಿತ್ತು. ಆ ಕಾರಣದಿಂದಲೇ ಇಂದಿಗೂ ಅವರನ್ನ ಭೂಮಿಯ ಇತಿಹಾಸದಲ್ಲಿ ಜೀವಿಸಿದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತ ಗುರುತಿಸಲಾಗುತ್ತೆ. ಸ್ನೇಹಿತರೆ, ಮನ್ಸಾ ಮೂಸಾ ಬಳಿ ಎಷ್ಟು ಅಗಾಧ ಚಿನ್ನವಿತ್ತು ಎಂದ್ರೆ ಅವರು ತಮ್ಮ ಪ್ರಸಿದ್ಧ ಹಜ್ ಯಾತ್ರೆಗೆ ಹೊರಟಾಗ ತನ್ನ ಐತಿಹಾಸಿಕ ಹಜ್ ಯಾತ್ರೆಯ ಸಂದರ್ಭದಲ್ಲಿ ಮನ್ಸಾ ಮೂಸಾ ಮಾರ್ಗದುದ್ದಕ್ಕೂ ಕಂಡುಬಂದ ಪ್ರತಿಯೊಬ್ಬ ಬಡ ವ್ಯಕ್ತಿಗೂ, ಪ್ರತಿ ಅತಿಥಿಗೂ ಕೋಟಿಗಟ್ಟಲೆ ಚಿನ್ನವನ್ನ ಉದಾರವಾಗಿ ದಾನ ಮಾಡಿದ್ರು. ಅವರು ಹಾದು ಹೋದ ಪ್ರತಿಯೊಂದು ಪಟ್ಟಣದಲ್ಲೂ, ಪ್ರತಿ ಊರಿನಲ್ಲೂ ಅಕ್ಷರಶಃ ಚಿನ್ನದ ಮಳೆಯೇ ಸುರಿಯಿತು. ಆದರೆ ಅದರ ಪರಿಣಾಮವು ಅನಿರೀಕ್ಷಿತವಾಗಿತ್ತು. ಕೇವಲ ಒಂದು ರಾತ್ರಿಯೊಳಗೆ ಮಧ್ಯಪ್ರಾಚ್ಯದ ಇಡೀ ಆರ್ಥಿಕ ವ್ಯವಸ್ಥೆಯೇ ತಲೆ ಕೆಳಗಾಯಿತು. ಚಿನ್ನದ ಬೆಲೆಗಳು ಪಾತಾಳಕ್ಕೆ ಕುಸಿದು ಬಿದ್ದವು. ಇದಕ್ಕೆ ಕಾರಣವೇನು ಗೊತ್ತೇ? ರಾಜ ಮಹಾರಾಜರ ಖಜಾನೆಯಲ್ಲಿರಬೇಕಾದ ಚಿನ್ನ ಲಕ್ಷಾಂತರ ಸಾಮಾನ್ಯ ಜನರ ಕೈಗೆ ಸೇರಿಬಿಟ್ಟಿತು. ಒಂದು ಕಾಲದಲ್ಲಿ ದುರ್ಲಭ ಹಾಗೂ ಅಪರೂಪದ ಸಂಪತ್ತು ಅಂತ ಪರಿಗಣಿಸಲ್ಪಟ್ಟ ಚಿನ್ನ ಈಗ ಎಲ್ಲರ ಜೇಬಿನಲ್ಲೂ ಹೊಳೆಯತೊಡಗಿತು. ಮನ್ಸಾ ಮೂಸಾ ಅವರ ಈ ಉದಾರತೆಯಿಂದಾಗಿ ಇಡೀ ವಿಶ್ವದ ಇತಿಹಾಸದಲ್ಲೇ ಮೊದಲ ಹೈಪರ್ ಇನ್ಫ್ಲೇಷನ್ ಅಂದ್ರೆ ಅತಿ ಹಣದುಬ್ಬರ ಅನ್ನುವ ಆರ್ಥಿಕ ವಿದ್ಯಮಾನವು ಆ ದಿನ ಸಂಭವಿಸಿತು. ಆದರೆ ಯೋಚಿಸಬೇಕಾದ ಆಳವಾದ ವಿಷಯವೆಂದರೆ ಆಫ್ರಿಕಾದ ಒಂದು ಸಣ್ಣ ರಾಜ್ಯದ ಅರಸನಾದ ಮನ್ಸಾ ಮೂಸಾ ಬಳಿ ಇಡೀ ಜಗತ್ತಿನ ಒಂದು ಚಿನ್ನದ ಅರ್ಧಕ್ಕಿಂತ ಹೆಚ್ಚು ಸಂಪತ್ತು ಹೇಗ್ ಬಂತು ಅನ್ನೋದು ಇದರ ಹಿಂದೆ ಒಂದು ರೋಮಾಂಚಕ ಹಾಗೂ ರಹಸ್ಯಮಯವಾದ ಸಮುದ್ರಯಾನದ ಕತೆ ಅಡಗಿದೆ. ಸ್ನೇಹಿತರೆ, ಮನ್ಸಾ ಮೂಸಾ ನೇರವಾಗಿ ಸಿಂಹಾಸನಕ್ಕೆ ಬಂದವರಲ್ಲ. ಅವರು ಮಾಲಿ ಸಾಮ್ರಾಜ್ಯದ ಮೂಲ ರಾಜನಾಗಿರಲಿಲ್ಲ. ಮನ್ಸಾ ಮೂಸಾ ರಾಜನಾಗಿದ್ದು ಒಂದು ಅನಿರೀಕ್ಷಿತ ಹಾಗೂ ನಾಟಕೀಯ ತಿರುವಿನಿಂದಾಗಿ. ಆತನ ಪೂರ್ವಜ ಅಂದ್ರೆ ಮನ್ಸಾ ಮೂಸಾ ಅಧಿಕಾರಕ್ಕೆ ಬರುವ ಮೊದಲು ಮಾಲಿಯನ್ನ ಆಳುತ್ತಿದ್ದ ದೊರೆ 2ನೇ ಅಬುಬಕರ್ ಎನ್ನುವ ಮಹತ್ವಾಕಾಂಕ್ಷೆಯ ಚಕ್ರವರ್ತಿ. ಇತಿಹಾಸ ದಾಖಲೆಗಳ ಪ್ರಕಾರ 2ನೇ ಅಬುಬಕರ್ ತಮ್ಮ ಸಿಂಹಾಸನವನ್ನ ತ್ಯಜಿಸಿ ತಾವೇ ಸ್ವತಃ ಅಟ್ಲಾಂಟಿಕ್ ಸಾಗರದ ಆಚೆಗಿನ ಭೂಮಿಗಳನ್ನ ಕಂಡುಹಿಡಿಯುವ ಒಂದು ಅಪಾಯಕಾರಿ ಹಾಗೂ ಬೃಹತ್ ಸಮುದ್ರಯಾನಕ್ಕೆ ಹೊರಟರು. ಅವರು ಹಿಂದಿರುಗಿ ಬರದ ಕಾರಣ ಅಬುಬಕರ್ ದ್ವಿತೀಯ ಅವರ ಅನುಪಸ್ಥಿತಿಯಲ್ಲಿ ರಾಜ್ಯವನ್ನ ನೋಡಿಕೊಳ್ಳಲು ಮಂತ್ರಿಯಾಗಿ ನೇಮಕಗೊಂಡಿದ್ದ ಮನ್ಸಾ ಮೂಸಾ ಅಂತಿಮವಾಗಿ
ಮಾಲಿ ಸಾಮ್ರಾಜ್ಯದ ಶಾಶ್ವತ ರಾಜರಾಗ್ತಾರೆ. ಹೀಗೆ ರಾಜಕೀಯ ಉತ್ತರಾಧಿಕಾರದ ಮೂಲಕವಲ್ಲದೆ ಅಬುಬಕ್ಕರ್ ದ್ವಿತೀಯ ಅವರ ಸಾಹಸಮಯ ನಿರ್ಧಾರದಿಂದಾಗಿ ಮನ್ಸಾ ಮೂಸಾ ಅಧಿಕಾರಕ್ಕೆ ಬರ್ತಾರೆ. ಹೌದು, ಅಬುಬಕ್ಕರ್ ಅಟ್ಲಾಂಟಿಕ್ ಸಮುದ್ರದ ಆಚೆಗಿನ ರಹಸ್ಯ ಭೂಮಿಯನ್ನ ಕಂಡುಹಿಡಿಯುವ ಒಂದು ಅಸಾಮಾನ್ಯ ಮಹತ್ವಾಕಾಂಕ್ಷೆಯ ಕನಸು ಕಂಡಿದ್ದ. ಅಷ್ಟೇ ಅಲ್ಲ, ಈ ದುಸ್ಸಾಹಸವನ್ನ ಕೈಗೊಳ್ಳಲು ಆತನು ಹಿಂದೆಂದೂ ಕೇಳರಿಯದಷ್ಟು ಬೃಹತ್ತಾದ 200 ಹಡಗುಗಳ ದೊಡ್ಡ ನೌಕಾಪಡೆಯೊಂದಿಗೆ ಹೊರಡ್ತಾರೆ. ಆತನೊಂದಿಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರು ಪ್ರಯಾಣಿಸಿದ್ದರು. ಆದರೆ ಆ ಬೃಹತ್ ಹಡಗುಗಳು ಮತ್ತೆಂದು ಮಾಲಿ ಸಾಮ್ರಾಜ್ಯಕ್ಕೆ ಹಿಂದಿರುಗಲಿಲ್ಲ. ಅವರು ಎಲ್ಲಿಗೋದ್ರು? ಚಂಡಮಾರುತಕ್ಕೆ ಸಿಲುಕಿದ್ರ? ಹೊಸ ಖಂಡವನ್ನ ತಲುಪಿದ್ರ? ಏನಾಯಿತು? ಈ ಪ್ರಶ್ನೆಗಳಿಗೆ ಇಂದಿಗೂ ಇತಿಹಾಸಕಾರರ ಬಳಿ ಖಚಿತ ಉತ್ತರ ಸಿಕ್ಕಿಲ್ಲ. ಆ ರಹಸ್ಯಮಯ ಹಾಗೂ ದುರಂತಕರವಾದ ಸಮುದ್ರಯಾನವೇ ಮಾಲಿ ಸಾಮ್ರಾಜ್ಯಕ್ಕೆ ಅಮಿತವಾದ ಸಂಪತ್ತು ತರುವ ಚಿನ್ನದ ಬಾಗಿಲನ್ನ ತೆರೆಯಿತು. ಈ ಮಹಾನ್ ಸಾಹಸದ ನಂತರ ಸಾಮ್ರಾಜ್ಯಕ್ಕೆ ಅಪಾರ ಚಿನ್ನ, ಮಿತಿಮೀರಿದ ಸಂಪತ್ತು ಹಾಗೂ ಜಗತ್ತನ್ನ ಬೆರಗುಗೊಳಿಸುವ ಕೀರ್ತಿ ದೊರಕಿತು. ಆದರೆ ಆ ಅಗಾಧ ಸಂಪತ್ತಿನೊಂದಿಗೆ ಇತಿಹಾಸದ ಪುಟಗಳಲ್ಲಿ ಎಂದಿಗೂ ಅಳಿಯದ ಒಂದು ಶಾಪವು ಒಡಗೂಡಿತ್ತು. ಈ ರಹಸ್ಯಮಯ ಶಾಪವೇ ಮನ್ಸಾ ಮೂಸಾನನ್ನ ಭೂಮಿಯ ಇತಿಹಾಸದ ಅತ್ಯಂತ ಶ್ರೀಮಂತ ವ್ಯಕ್ತಿಯನ್ನಾಗಿ ಮಾಡಿದರು. ಅದೇ ಶಾಪವು ಆತನ ಸಾಮ್ರಾಜ್ಯವನ್ನ ನಿಧಾನವಾಗಿ ಭೂಪಟದಿಂದ ಅಳಿಸಿಬಿಡಲು ಕಾರಣವಾಯಿತು. 14ನೇ ಶತಮಾನದ ಆಫ್ರಿಕಾದ ನಕ್ಷೆಯನ್ನ ತೆರೆದು ನೋಡಿದ್ರೆ ಅಲ್ಲಿ ಕಾಣಿಸೋದು ಮಾಲಿ ಸಾಮ್ರಾಜ್ಯ. ಆ ಸಮಯದಲ್ಲಿ ಅದು ಭೂಮಿಯ ಅತ್ಯಂತ ಶ್ರೀಮಂತ ವೈಭವೋಪೇತ ರಾಷ್ಟ್ರವಾಗಿತ್ತು. ಅವರ ಚಿನ್ನದ ಸಂಗ್ರಹವು ಇಡೀ ಜಗತ್ತಿನ ಒಟ್ಟು ಸಂಪತ್ತಿನ ಅರ್ಧಕ್ಕಿಂತಲೂ ಹೆಚ್ಚು ಎಂದು ದಾಖಲೆಗಳು ಹೇಳುತ್ತವೆ. ಈ ವೈಭವದ ಮೂಲಗಳು ಆ ಭಯಾನಕ ರಹಸ್ಯಮಯ ಸಮುದ್ರಯಾನದಲ್ಲೇ ಅಡಗಿವೆ. ಅಲ್ಲಿ 2000 ಹಡಗುಗಳು, ಲಕ್ಷಾಂತರ ಕನಸುಗಳು ಹಾಗೂ ಒಂದು ಸಾಮ್ರಾಜ್ಯದ ಭವಿಷ್ಯವೇ ಶಾಶ್ವತವಾಗಿ ಅಲೆಗಳೊಳಗೆ ಕಣ್ಮರೆಯಾದವು. ಆ ಘಟನೆಯ ನಂತರವೇ ಅಧಿಕಾರಕ್ಕೆ ಬಂದವನು ಮನ್ಸಾ ಮೂಸಾ. ಈ ವ್ಯಕ್ತಿ ಅಧಿಕಾರಕ್ಕೆ ಬಂದ ನಂತರ ಇಡೀ ವಿಶ್ವದ ಇತಿಹಾಸ ಶಾಶ್ವತವಾಗಿ ಬದಲಾಯಿಸಿದವು. ಕ್ರಿಸ್ತಶಕ 1312ರ ಸುತ್ತಮುತ್ತ ಆ ಸಮಯದಲ್ಲಿ ಮಾಲಿ ಜಗತ್ತಿನ ಶ್ರೀಮಂತ ರಾಷ್ಟ್ರವಾಗಿತ್ತು. ಆ ಸಮಯದಲ್ಲಿ ಮಾಲಿಯನ್ನ ಆಳುತ್ತಿದ್ದವರು ಮಹತ್ವಾಕಾಂಕ್ಷೆಯ ಬಾದ್ಶಾ ಅಬುಬಕ್ಕರ್ 2ನೇ ಅವರು. ಆತನು ತನ್ನ ರಾಜ್ಯವನ್ನ ಅತಿವೇಗವಾಗಿ ವಿಸ್ತರಿಸಲು ಪಣತೊಟ್ಟಿದ್ದನು. ಆತನ ಬಲವಾದ ನಂಬಿಕೆ ಏನಂದ್ರೆ, ಅಟ್ಲಾಂಟಿಕ್ ಮಹಾಸಾಗರದ ಆಚೆಗಿನ ಪಾರ್ಶ್ವದಲ್ಲಿ ಒಂದು ಅತ್ಯಂತ ಶ್ರೀಮಂತ ಹಾಗೂ ದೊಡ್ಡ ಜಗತ್ತು ಅಡಗಿದೆ. ಅದು ಸಿಕ್ಕರೆ ಅದನ್ನ ಜಯಿಸಿ ತನ್ನ ಸಾಮ್ರಾಜ್ಯವನ್ನ ಭೂಮಿಯ ಅತೀ ದೊಡ್ಡ ಹಾಗೂ ಶಕ್ತಿಶಾಲಿ ರಾಜ್ಯವಾಗಿ ರೂಪಿಸಬಹುದು. ಈ ಆಶಯದಲ್ಲೇ ಅಬುಬಕ್ಕರ್ 200 ಹಡಗುಗಳೊಂದಿಗೆ 10,000 ಸೈನಿಕರನ್ನ ಅಟ್ಲಾಂಟಿಕ್ ಮಹಾಸಾಗರದ ಆಚೆಗಿನ ರಾಷ್ಟ್ರಗಳನ್ನ ತಲುಪಿ ಅವುಗಳ ಮೇಲೆ ಆಳ್ವಿಕೆ ಸ್ಥಾಪಿಸಲು ಕಳಿಸ್ತಾರೆ. ಆದರೆ ಎಲ್ಲವೂ ಅವರ ಕಲ್ಪನೆಯಂತೆ ನಡೆಯಲಿಲ್ಲ. ಹಲವಾರು ವರ್ಷಗಳು ಕಳೆಯುವಷ್ಟರಲ್ಲಿ ಆ 200 ಹಡಗುಗಳಲ್ಲಿ ಒಂದು ಹಿಂದಿರುಗಲಿಲ್ಲ. ಹಾಗೆಯೇ ಅವರೊಂದಿಗೆ ಹೋದ 10,000 ಸೈನಿಕರಲ್ಲಿ ಒಬ್ಬರು ಜೀವಂತವಾಗಿ ಮರಳಿ ಬರಲಿಲ್ಲ. ಸ್ನೇಹಿತರೆ, ಬಹು ವರ್ಷಗಳ ನಂತರ ಒಂದು ಅನಿರೀಕ್ಷಿತ ಹಾಗೂ ಭಯಾನಕ ಘಟನೆ ಸಂಭವಿಸಿತು. ಆ ಕಣ್ಮರೆಯಾದ ನೌಕಾಪಡೆಯ ಒಂದು ಹಡಗು ಮಾತ್ರ ಮಾಲಿಯ ಕರಾವಳಿಗೆ ಹಿಂದಿರುಗಿತು. ಅದರಲ್ಲಿ ಇದ್ದವರು ಅತ್ಯಂತ ಭಯಭೀತರಾಗಿದ್ದರು. ಅವರ ಕಣ್ಣುಗಳಲ್ಲಿ ಸಾಗರದ ಭಯಾನಕತೆಯೇ ತುಂಬಿತ್ತು. ಅವರು ರಾಜನನ್ನ ಕುರಿತು, ನಾವು ಅಟ್ಲಾಂಟಿಕ್ ಸಮುದ್ರದ ತೀರವನ್ನ ತಲುಪಿಲ್ಲ, ಆದರೆ ಆಳವಾದ ಸಾಗರದಲ್ಲಿ ಒಬ್ಬ ದೈತ್ಯ ಅಡಗಿದ್ದಾನೆ. ನಮ್ಮ ಉಳಿದ ಎಲ್ಲ ಹಡಗುಗಳನ್ನ ಆ ಸಮುದ್ರದ ದೈತ್ಯ ಆಕ್ರಮಿಸಿ ನುಂಗಿಬಿಟ್ಟಿದೆ. ಉಳಿದ ಜನರ ಸಹಿತ ಹಡಗುಗಳೆಲ್ಲವೂ ಆ ಭಯಾನಕ ಸಾಗರದ ಆಳದಲ್ಲಿ ಶಾಶ್ವತವಾಗಿ ಮುಳುಗಿ ಹೋಗಿವೆ ಅಂತ ಹೇಳ್ತಾರೆ. ಆ ಭಯಾನಕ ಮಾತುಗಳನ್ನ ಕೇಳಿದರೂ ಮಾಲಿ ಸಾಮ್ರಾಜ್ಯದ ದೊರೆ ಅಬುಬಕ್ಕರ್ ದ್ವಿತೀಯ ಸ್ವಲ್ಪವೂ ಭಯಭೀತನಾಗಲಿಲ್ಲ. ಬದಲಿಗೆ ಆತನ ಮನಸ್ಸಿನಲ್ಲಿ ಒಂದು ಅಚಲವಾದ ಹೊಸ ನಂಬಿಕೆ ಚಿಗುರಿತು. ಅಟ್ಲಾಂಟಿಕ್ ಸಾಗರದ ಆಚೆಗಿನ ಪಾರ್ಶ್ವದಲ್ಲಿ ಖಂಡಿತವಾಗಿಯೂ ಒಂದು ಅತಿ ಶ್ರೀಮಂತ ಭೂಮಿ, ಅಪಾರ ಸಂಪತ್ತಿನ ಸಾಮ್ರಾಜ್ಯ ರಹಸ್ಯವಾಗಿ ಅಡಗಿದೆ. ಆ ಸಂಪತ್ತಿನ ರಕ್ಷಕನೇ ಆ ಸಮುದ್ರದ ರಾಕ್ಷಸ. ಅಬುಬಕ್ಕರ್ ಮನಸ್ಸಿನಲ್ಲಿ, ನಾವು ಆ ಸಮುದ್ರದ ದೈತ್ಯನನ್ನ ಸೋಲಿಸಲೇಬೇಕು, ಆ ಅಜ್ಞಾತ ಭೂಮಿಯನ್ನ ಜಯಿಸಿ ಅದನ್ನ ನಮ್ಮ ಹೆಮ್ಮೆಯ ಮಾಲಿ ಸಾಮ್ರಾಜ್ಯಕ್ಕೆ ಸೇರಿಸಬೇಕು ಅನ್ನೋದಾಗಿ ದೃಢ ಸಂಕಲ್ಪ ಮಾಡಿ ಈ ಮಹಾನ್ ಸಾಹಸದ ಕನಸಿನೊಂದಿಗೆ ಅಬುಬಕ್ಕರ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡದಾದ ಹಾಗೂ ಭವ್ಯವಾದ ಸಮುದ್ರಯಾನಕ್ಕಾಗಿ ಸಿದ್ಧತೆಗಳನ್ನ ಆರಂಭಿಸಿದ್ರು. ಹಿಂದೆಂದು ಕಂಡು ಕೇಳರಿದಷ್ಟು ಬೃಹತ್ತಾದ 2,000 ಹಡಗುಗಳ ಬೃಹತ್ ನೌಕಾಪಡೆಯನ್ನ, ಸುಮಾರು 50,000 ಬಲಿಷ್ಠ ಸೈನಿಕರ ಮಹಾಸೇನೆಯನ್ನ ಸಿದ್ಧಗೊಳಿಸಿದ್ರು. ಈ ಬಾರಿ ತಾವೇ ಆ ದಂಡಯಾತ್ರೆಯ ನೇತೃತ್ವ ವಹಿಸಲು ಸಿದ್ಧರಾದರು. ತಮ್ಮ ಸಾಹಸಮಯ ನಿರ್ಗಮನಕ್ಕೂ ಮುನ್ನ ದೊರೆ ಅಬುಬಕ್ಕರ್ ತಮ್ಮ ಅತ್ಯಂತ ವಿಶ್ವಾಸಾರ್ಹ ಮಂತ್ರಿಯಾದ ಮನ್ಸಾ ಮೂಸಾನನ್ನ ಮಾಲಿಯ ತಾತ್ಕಾಲಿಕ ರಾಜನಾಗಿ ನೇಮಿಸ್ತಾರೆ. ಹಾಗೂ ಸ್ವತಃ ತಾವೇ ಆ ರಹಸ್ಯಮಯ ಸಾಗರವನ್ನ ದಾಟುವ ಸಾಹಸಕ್ಕೆ ಹೊರಟರು.
ಆ ದಿನದಿಂದ ದೊರೆ ಅಬುಬಕರ್ ಅವರನ್ನ ಮತ್ತೆ ಯಾರು ಕೂಡ ಕಣ್ಣಾರೆ ನೋಡ್ಲಿಲ್ಲ. ವರ್ಷಗಳು ಸಾಗಿದವು, ಕಾಲ ಕಳೆಯಿತು. ಆದರೆ 2,000 ಹಡಗುಗಳ ಬೃಹತ್ ನೌಕಾಪಡೆಯ ಒಂದು ಹಡಗು ಕೂಡ ಮಾಲಿಯ ಕರಾವಳಿಗೆ ಹಿಂದಿರುಗಲಿಲ್ಲ. ಹೀಗೆ ಅಬುಬಕರ್ನ ಈ ಮಹತ್ವಾಕಾಂಕ್ಷೆಯ ಸಾಹಸವು ಇತಿಹಾಸದ ಶಾಶ್ವತ ರಹಸ್ಯವಾಗಿಯೇ ಉಳಿಯಿತು. ಇದರ ಫಲವಾಗಿ ಕಾಲಕ್ರಮದಲ್ಲಿ ಮನ್ಸಾ ಮೂಸಾ ಶಾಶ್ವತವಾಗಿ ಮಾಲಿ ಸಾಮ್ರಾಜ್ಯದ ರಾಜನಾಗಿ ಪಟ್ಟಾಭಿಷಕ್ತರಾದರು. ಆ ದಿನವು ಕೇವಲ ಒಂದು ರಾಜನ ಆಯ್ಕೆ ಮಾತ್ರವಾಗಿರಲಿಲ್ಲ, ಅದು ಒಂದು ಸಂಪೂರ್ಣ ಸಾಮ್ರಾಜ್ಯದ ಭವಿಷ್ಯವನ್ನೇ ಶಾಶ್ವತವಾಗಿ ಬದಲಾಯಿಸಿದ ನಿರ್ಣಾಯಕ ಕ್ಷಣವಾಗಿತ್ತು. ಯಾಕಂದ್ರೆ ಮಾಲಿ ಸಾಮ್ರಾಜ್ಯ ಸಾಮಾನ್ಯ ರಾಜ್ಯವಾಗಿರಲಿಲ್ಲ. ಆ ದಿನಗಳ ಮಾಲಿ ಸಾಮ್ರಾಜ್ಯವು ಇಂದಿನ ಅನೇಕ ಆಧುನಿಕ ರಾಷ್ಟ್ರಗಳಿಗಿಂತಲೂ ಹೆಚ್ಚು ವಿಸ್ತಾರವಾಗಿತ್ತು. ಅದು ಪಶ್ಚಿಮ ಆಫ್ರಿಕಾದ ಹೃದಯ ಭಾಗದಿಂದ ಮೊದಲುಗೊಂಡು ಉತ್ತರದಲ್ಲಿ ವಿಶಾಲವಾದ ಸಹರಾ ಮರುಭೂಮಿಯವರೆಗೆ ವ್ಯಾಪಿಸಿದ ವಿಶಾಲ ಸಾಮ್ರಾಜ್ಯವಾಗಿತ್ತು. ಸುಮಾರು 500,000 ಚದರ ಮೈಲುಗಳ ಪ್ರದೇಶವನ್ನ ಒಳಗೊಂಡಿತ್ತು. ಅದರ ಜನಸಂಖ್ಯೆ ಆ ಕಾಲದ ವಿಶ್ವದ ಒಟ್ಟು ಜನಸಂಖ್ಯೆಯ ಸುಮಾರು 5% ಇತ್ತು. ಆ ಸಾಮ್ರಾಜ್ಯದ ನೆಲವು ಪ್ರಕೃತಿಯ ಕೊಡುಗೆಯಾದ ಚಿನ್ನದ ನಿಕ್ಷೇಪಗಳಿಂದ ತುಂಬಿತ್ತು. ನದಿಗಳು ಸಂಪತ್ಭರಿತ ವ್ಯಾಪಾರ ಮಾರ್ಗಗಳಿಂದ ಹೊಳೆಯುತ್ತಿದ್ದವು. ಅದರ ರಾಜಧಾನಿ ಟಿಂಬುಕ್ಟು ಇಡೀ ವಿಶ್ವದ ಜ್ಞಾನ, ಸಂಪತ್ತು ಹಾಗೂ ಸಂಸ್ಕೃತಿಯ ಪ್ರಮುಖ ಕೇಂದ್ರವಾಗಿ ವಿಜೃಂಭಿಸುತ್ತಿತ್ತು. ಈ ಸಾಮ್ರಾಜ್ಯದ ಆರ್ಥಿಕ ಹಾಗೂ ರಾಜಕೀಯ ಶಕ್ತಿಯ ಪ್ರತಿಧ್ವನಿಯು ಯುರೋಪ್ ಹಾಗೂ ಏಷ್ಯಾ ಖಂಡಗಳ ದೂರದವರೆಗೆ ಕೇಳಿ ಬರ್ತಾ ಇತ್ತು. ಸ್ನೇಹಿತರೆ, ಮಾಲಿ ಸಾಮ್ರಾಜ್ಯದ ನಿಜವಾದ ಹಾಗೂ ಅಸಾಧಾರಣ ಶಕ್ತಿಯು 2 ಅಪ್ರತಿಮ ಸಂಪತ್ತುಗಳಲ್ಲಿ ಅಡಗಿತ್ತು. ಅದು ಚಿನ್ನ ಹಾಗೂ ಉಪ್ಪು. ಇಂದು ಉಪ್ಪು ನಮಗೆ ಅತ್ಯಂತ ಸಾಮಾನ್ಯ ಅಡುಗೆ ಪದಾರ್ಥವಾಗಿ, ಕೇವಲ ದಿನಬಳಕೆಯ ವಸ್ತುವಾಗಿ ಕಾಣಿಸಬಹುದು. ಆದರೆ ಐತಿಹಾಸಿಕ ಕಾಲದಲ್ಲಿ, ವಿಶೇಷವಾಗಿ ಮರಳುಮಯ ಸಹರಾ ಮರುಭೂಮಿಯ ಆಳದಲ್ಲಿ, ಶುದ್ಧ ಉಪ್ಪು ಚಿನ್ನಕ್ಕಿಂತಲೂ ಹೆಚ್ಚು ಅಮೂಲ್ಯವಾಗಿತ್ತು. ಮಾಲಿಯ ನೆಲದ ಕೆಳಗೆ ನಿಜವಾದ ಸಂಪತ್ತಿನ ಭಂಡಾರವೇ ಇತ್ತು. ಅಪಾರವಾದ ಚಿನ್ನದ ನಿಕ್ಷೇಪಗಳು ಜಗಮಗಿಸುತ್ತಿದ್ದವು. ಬಂಬೂಕ್ ಹಾಗೂ ಬೂರೆ ಅನ್ನುವ ಚಿನ್ನದ ಗಣಿಗಳು ಆ ಕಾಲದ ಇಡೀ ವಿಶ್ವದ ಚಿನ್ನದ ಖಜಾನೆಗಳು ಅಂತ ವಿಶ್ವವಿಖ್ಯಾತಿ ಪಡೆದಿದ್ದವು. ಇದೇ ಸಮಯದಲ್ಲಿ ಉತ್ತರ ಸಹಾರದಲ್ಲಿನ ತಗಜಾ ಉಪ್ಪಿನ ಗಣಿಗಳು ಮಾಲಿಯ ಆರ್ಥಿಕ ಶಕ್ತಿಗೆ ಚಿನ್ನದಷ್ಟೇ ದೃಢವಾದ ಹಾಗೂ ನಿರ್ಣಾಯಕವಾದ ಬಲ ನೀಡುತ್ತಿದ್ದವು. ಆದರೆ ಅಲ್ಲಿ ಒಂದು ವಿಚಿತ್ರ ಆರ್ಥಿಕ ಅಸಮತೋಲನವಿತ್ತು. ಉಪ್ಪಿನ ಬೇಡಿಕೆ ತೀವ್ರವಾಗಿ ಅಪಾರವಾಗಿತ್ತು, ಆದರೆ ಅದರ ಪೂರೈಕೆ ಮರುಭೂಮಿಯ ಕಾರಣದಿಂದ ತೀವ್ರ ಸೀಮಿತವಾಗಿತ್ತು. ಈ ಆರ್ಥಿಕ ಸಮೀಕರಣದ ಕಾರಣದಿಂದ ಅನೇಕ ಬಾರಿ ಮರುಭೂಮಿಯ ವ್ಯಾಪಾರ ಮಾರ್ಗಗಳಲ್ಲಿ 1 ಕೆಜಿ ಉಪ್ಪಿನ ವಿನಿಮಯ ಮೌಲ್ಯವು 1 ಕೆಜಿ ಚಿನ್ನದ ಮೌಲ್ಯವನ್ನ ಮೀರಿಸ್ತಾ ಇತ್ತು. ಮಾಲಿಯ ಮಣ್ಣಿನಡಿ ಅಸಂಖ್ಯಾತ ಚಿನ್ನದ ಸಂಪತ್ತು, ಮರಳಿನಡಿಯಲ್ಲಿ ಅಮೂಲ್ಯವಾದ ಉಪ್ಪು, ಹೀಗೆ ವಿಶ್ವದ 2 ಅತಿದೊಡ್ಡ ಸಂಪತ್ತುಗಳ ಮಧ್ಯದಲ್ಲಿದ್ದರೂ ಮಾಲಿ ಸಾಮ್ರಾಜ್ಯವು ಅದರ ನಿಜವಾದ ಸಾಮರ್ಥ್ಯದ ಪೂರ್ಣ ಪ್ರಯೋಜನವನ್ನ ಪಡೆಯಲು ಸಾಧ್ಯವಾಗ್ತಾ ಇರಲಿಲ್ಲ. ಕಾರಣ, ಆ ಸಾಮ್ರಾಜ್ಯದ ಆಡಳಿತಕ್ಕೆ ದೃಷ್ಟಿ ಇತ್ತು, ಆದರೆ ದೂರದೃಷ್ಟಿ ಇರಲಿಲ್ಲ. ಆಳುವವರ ಕೈಯಲ್ಲಿ ಅಗಾಧ ಸಂಪತ್ತು ಇತ್ತು, ಆದರೆ ಅದನ್ನ ವ್ಯವಸ್ಥಿತವಾಗಿ ಸಂಘಟಿಸಿ ವಿಶ್ವ ಮಾರುಕಟ್ಟೆಯಲ್ಲಿ ಲಾಭದಾಯಕವಾಗಿ ನಿರ್ದೇಶಿಸುವ ಸಂಘಟಿತ ದಿಕ್ಕು ಇರಲಿಲ್ಲ. ಹೀಗಾಗಿ ಅಬುಬಕರ್ ಆಡಳಿತದ ಕೊನೆಯಲ್ಲಿ ಮಾಲಿ ಸಾಮ್ರಾಜ್ಯ ಶ್ರೀಮಂತವಾಗಿದ್ದರೂ ಅದು ಇರಬೇಕಾದಷ್ಟು ಮಹಾಶ್ರೀಮಂತ ಹಾಗೂ ಜಾಗತಿಕವಾಗಿ ಪ್ರಭಾವಶಾಲಿ ಆಗಿರಲಿಲ್ಲ. ಮಾಲಿಗೆ ತುರ್ತಾಗಿ ಬೇಕಾಗಿದ್ದು ಒಬ್ಬ ದಕ್ಷ ನಾಯಕ, ಒಬ್ಬ ತಾರ್ಕಿಕ ಚಿಂತಕ, ಒಬ್ಬ ದೃಷ್ಟಿ ಸಂಪನ್ನ ರಾಜಕಾರಣಿ. ಆ ಸಂಪತ್ತನ್ನ ತರ್ಕಬದ್ಧವಾಗಿ ಸಂರಚಿಸಿ ಅದನ್ನ ವಿಶ್ವದ ಮುಂದೆ ಒಂದು ಆರ್ಥಿಕ ಚಮತ್ಕಾರವಾಗಿಸುವ ಶಕ್ತಿ ಹೊಂದಿದ ನಾಯಕನ ಅಗತ್ಯವಿತ್ತು. ಆ ಸಂದರ್ಭದಲ್ಲಿ ಆ ರಾಜಕೀಯ ಖಾಲಿಸ್ತಾನವನ್ನ ತುಂಬಿದವರು ಮನ್ಸಾ ಮೂಸಾ. ಸ್ನೇಹಿತರೆ, 2ನೇ ಅಬುಬಕರ್ ರಹಸ್ಯಮಯವಾಗಿ ಸಮುದ್ರದಲ್ಲಿ ನಾಪತ್ತೆಯಾದ ನಂತರ ಮಾಲಿ ಸಾಮ್ರಾಜ್ಯದಲ್ಲಿ ನಿಜವಾದ ಚಿನ್ನದ ಯುಗ ಪ್ರಾರಂಭವಾಯಿತು. ಹೌದು, ಮನ್ಸಾ ಮೂಸಾ ಸಿಂಹಾಸನ ಏರಿದ ತಕ್ಷಣವೇ ನಾನು ಮಾಲಿಯನ್ನ ಕೇವಲ ಶ್ರೀಮಂತ ಸಾಮ್ರಾಜ್ಯವನ್ನಾಗಿಸೋದಲ್ಲ, ಅದನ್ನ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಹಾಗೂ ಸ್ಥಿರವಾದ ಸಾಮ್ರಾಜ್ಯವನ್ನಾಗಿ ರೂಪಿಸಬೇಕಾದ್ರೆ ಕೇವಲ ಚಿನ್ನ ಹಾಗೂ ಉಪ್ಪಿನ ಗಣಿಗಳ ಅಗೆತದ ಮೇಲೆ ಅವಲಂಬಿಸೋದರಿಂದ ಎಂದಿಗೂ ಸಾಲದು ಅನ್ನುವ ಮಹತ್ವದ ಸತ್ಯವನ್ನ ಅರ್ಥಕೊಂಡಿದ್ರು. ಸಂಪತ್ತು ಹೇಗೆ ಸ್ಥಿರವಾಗಿ ಹುಟ್ಟಬೇಕು ಹಾಗೂ ಆ ಸಂಪತ್ತು ಶಾಶ್ವತವಾಗಿ ರಾಜ್ಯದ ಶಕ್ತಿಯಾಗಿ, ರಾಜಕೀಯ ಪ್ರಭಾವವಾಗಿ ಹೇಗೆ ಪರಿವರ್ತನೆಯಾಗಬೇಕು ಅನ್ನುವ ಹೊಸ ದೃಷ್ಟಿಕೋನದಿಂದ ಯೋಚಿಸಿದ್ರು. ಈ ಮಹತ್ವಾಕಾಂಕ್ಷೆಯನ್ನ ಸಾಕಾರಗೊಳಿಸಲು ಮನ್ಸಾ ಮೂಸಾ ಒಂದು ಕ್ರಾಂತಿಕಾರಿಯಾದ ಹೊಸ ತೆರಿಗೆ ವ್ಯವಸ್ಥೆಯನ್ನ ಜಾರಿಗೆ ತರ್ತಾರೆ. ಅದರ ಮುಖ್ಯ ಸೂತ್ರ ಸರಳವಾಗಿತ್ತು, ಆದರೆ ಸಾಮ್ರಾಜ್ಯದ ಮೇಲಿನ ಅದರ ಪರಿಣಾಮವು ಅಕ್ಷರಶಃ ವಿಶ್ವವ್ಯಾಪಿಯಾಗಿತ್ತು. ಮಾಲಿಯ ಗಣಿಗಳಿಂದ ಹೊರತೆಗೆದ ಪ್ರತಿಯೊಂದು ಕಣದ ಚಿನ್ನದ ಹಾಗೂ ಉಪ್ಪಿನ ಮೇಲೆ ಹಾಗೂ ಸಾಮ್ರಾಜ್ಯದ ವ್ಯಾಪಾರ ಮಾರುಕಟ್ಟೆಯಲ್ಲಿ ನಡೆಯುವ ಪ್ರತಿ ಚಿನ್ನ ಹಾಗೂ ಉಪ್ಪಿನ ಖರೀದಿ ಮಾರಾಟದ ಮೇಲೆ ಭಾರಿ ತೆರಿಗೆಯನ್ನ ಕಡ್ಡಾಯವಾಗಿ ವಿಧಿಸಲಾಯಿತು.
ಈ ಒಂದು ಆರ್ಥಿಕ ನೀತಿಯ ಬದಲಾವಣೆಯು ಮಾಲಿ ಸಾಮ್ರಾಜ್ಯದ ಹಣೆ ಬರಹವನ್ನೇ ಬದಲಾಯಿಸಿತು. ಅದನ್ನ ಕೇವಲ ಶ್ರೀಮಂತ ರಾಷ್ಟ್ರವನ್ನಾಗಿಸಲಿಲ್ಲ, ಬದಲಿಗೆ ಜಗತ್ತಿನ ಅತ್ಯಂತ ಶ್ರೀಮಂತ ಹಾಗೂ ಆರ್ಥಿಕವಾಗಿ ಅಪ್ರತಿಮ ರಾಷ್ಟ್ರವನ್ನಾಗಿ ಪರಿವರ್ತಿಸಿತು. ಈ ದೂರದೃಷ್ಟಿಯ ನಿರ್ಧಾರವೇ ಮನ್ಸಾ ಮೂಸಾ ಅವರನ್ನ ಭೂಮಿಯ ಇತಿಹಾಸದಲ್ಲೇ ಅತ್ಯಂತ ಧನವಂತ ವ್ಯಕ್ತಿ ಎಂದು ಶಾಶ್ವತವಾಗಿ ರೂಪಿಸಿತು. ಆದರೆ ನಂತರ ಒಂದು ನಿರ್ಣಾಯಕ ಘಟನೆ ಸಂಭವಿಸಿತು. ಮನ್ಸಾ ಮೂಸಾ ಅವರು ತಮ್ಮ ಅಪಾರ ಸಂಪತ್ತಿನ ಬಹುದೊಡ್ಡ ಭಾಗವನ್ನ ಮಧ್ಯಪ್ರಾಚ್ಯದಲ್ಲಿ ದಾನ ಮಾಡುವ ಅಚ್ಚರಿಯ ನಿರ್ಧಾರ ಕೈಗೊಂಡರು. ತಮ್ಮ ಐತಿಹಾಸಿಕ ಹಜ್ ಯಾತ್ರೆಗೆ ಹೊರಟಾಗ ಅವರು ಮೆಕ್ಕಾ ಹಾಗೂ ಮದೀನಾ ಮಾರ್ಗದಲ್ಲಿ ಸಿಕ್ಕ ಎಲ್ಲಾ ಊರುಗಳಲ್ಲಿ ಬಡಬಗ್ಗರಿಗೂ ಅತಿಥಿಗಳಿಗೂ ಅಕ್ಷರಶಃ ಚಿನ್ನದ ಮಳೆ ಸುರಿಸಿದ್ರು. ಅವರ ದಾನವು ಎಷ್ಟೊಂದು ಅಗಾಧವಾಗಿತ್ತೆಂದರೆ ಸಾಮಾನ್ಯ ಜನರ ಮನೆಗಳಲ್ಲಿಯೇ ರಾಜರ ಖಜಾನೆಯಷ್ಟೇ ಚಿನ್ನ ಶೇಖರಗೊಂಡಿತು. ಆದರೆ ಈ ಚಿನ್ನದ ಅತಿಯಾದ ನಿಯಂತ್ರಣವಿಲ್ಲದ ಹರಿವು ಮಧ್ಯಪ್ರಾಚ್ಯದ ಆರ್ಥಿಕ ಸಮತೋಲನವನ್ನ ತೀವ್ರವಾಗಿ ಕದಲಿಸಿತು. ಇದರ ಫಲವಾಗಿ ಸುಮಾರು 10 ವರ್ಷಗಳ ಕಾಲ ಮಧ್ಯಪ್ರದೇಶದಲ್ಲಿ ಅತಿ ಹಣದುಬ್ಬರ ಉಂಟಾಯಿತು. ಚಿನ್ನದ ಮೌಲ್ಯವು ಕುಸಿದು ಬಿತ್ತು. ಮಾರುಕಟ್ಟೆಗಳು ಸಂಪೂರ್ಣ ಅಸ್ತವ್ಯಸ್ತವಾದವು. ಅವರ ದಾನದ ಪ್ರಭಾವದಿಂದ ಆರ್ಥಿಕ ಪರಿಸ್ಥಿತಿ ತಾತ್ಕಾಲಿಕವಾಗಿ ಅಲುಗಾಡಿತು. ಆದರೆ ಮನ್ಸಾ ಮೂಸಾ ಇಷ್ಟೊಂದು ಚಿನ್ನವನ್ನ ಯಾಕೆ ದಾನ ಮಾಡಿದ್ರು? ಇದರ ಉತ್ತರ ಅವರ ಸ್ವಭಾವದಲ್ಲಿತ್ತು. ಹೌದು, ಅವರು ಕೇವಲ ಹಣದ ರಾಜನಾಗಿರಲಿಲ್ಲ. ಅವರು ಧರ್ಮ, ಜ್ಞಾನ ಹಾಗೂ ರಾಜಕೀಯ ಶಕ್ತಿಯನ್ನ ಸಮನ್ವಯಗೊಳಿಸಿದ ಒಬ್ಬ ತಾತ್ವಿಕ ಚಿಂತಕ ಆಗಿದ್ದರು. ಅವರ ಬಳಿ ಅಸಂಖ್ಯಾತ ಸಂಪತ್ತು ಇದ್ದರು. ಅವರ ಚಿಂತನೆ ಹಾಗೂ ಗುರಿಯು ಆ ಚಿನ್ನದ ಮೌಲ್ಯವನ್ನ ಮೀರಿತ್ತು. ಅವರು ಸಂಪತ್ತನ್ನ ಕೇವಲ ವೈಯಕ್ತಿಕ ಭೋಗಕ್ಕೆ ಬಳಸದೆ ಅದನ್ನ ದೇವರ ಸೇವೆಗೂ ಮಾನವೀಯ ಹಿತಕ್ಕೂ ಹಾಗೂ ತಮ್ಮ ಸಾಮ್ರಾಜ್ಯದ ಧಾರ್ಮಿಕ ಪ್ರಭಾವವನ್ನ ಜಾಗತಿಕವಾಗಿ ಹೆಚ್ಚಿಸಲು ಬಳಸಿದ್ರು. ಸ್ನೇಹಿತರೆ, ಮನ್ಸಾ ಮೂಸಾ ಅವರು ತಮ್ಮ ಸಾಮ್ರಾಜ್ಯವನ್ನ ಇಸ್ಲಾಂ ಧರ್ಮವನ್ನ ಅಧಿಕೃತ ಧರ್ಮವಾಗಿ ಘೋಷಿಸಿದ್ರು. ಯಾವುದೇ ಧರ್ಮವನ್ನು ಬಲವಂತವಾಗಿ ಒತ್ತಡಕ್ಕೆ ಒಳಪಡಿಸಲಿಲ್ಲ. ಬದಲಿಗೆ ಮಾಲಿಯಲ್ಲಿ ಎಲ್ಲಾ ಧರ್ಮಗಳಿಗೂ ಸ್ವತಂತ್ರ ಆಚರಣೆಗೆ ಅವಕಾಶ ನೀಡಿ ಸಂಪೂರ್ಣ ಧಾರ್ಮಿಕ ಸಹಿಷ್ಣುತೆಯ ವಾತಾವರಣವನ್ನ ಸೃಷ್ಟಿಸಿದ್ರು. ಅವರ ಈ ದಕ್ಷ ಆಡಳಿತ, ಆರ್ಥಿಕ ನ್ಯಾಯ ಹಾಗೂ ಧಾರ್ಮಿಕ ಸಹಿಷ್ಣುತೆಯ ವ್ಯವಸ್ಥೆಯ ಪರಿಣಾಮವಾಗಿ ಆಫ್ರಿಕಾದ ವಿಭಿನ್ನ ರಾಜ್ಯಗಳ ಜನರು ನಿಧಾನವಾಗಿ ಮಾಲಿ ಸಾಮ್ರಾಜ್ಯದತ್ತ ಆಕರ್ಷಿತರಾಗತೊಡಗಿದ್ರು. ಇಲ್ಲಿ ಕೇವಲ ಚಿನ್ನದ ಸಮೃದ್ಧಿ ಮಾತ್ರ ಇರಲಿಲ್ಲ, ನ್ಯಾಯ, ಶಾಂತಿ ಹಾಗೂ ಭದ್ರತೆ ಕೂಡ ಪರಿಪೂರ್ಣವಾಗಿ ಸಾಕಾರಗೊಂಡಿದ್ದವು. ಹೀಗೆ ಬಾಹ್ಯ ಆಕ್ರಮಣವಿಲ್ಲದೆ ಮಾಲಿ ಸಾಮ್ರಾಜ್ಯ ನಿಧಾನವಾಗಿ ಹಾಗೂ ಸ್ಥಿರವಾಗಿ ವಿಸ್ತಾರಗೊಂಡಿತು. ಅದರ ವ್ಯಾಪ್ತಿಯು ನೈಜರ್ ನದಿಯ ಫಲವತ್ತಾದ ಪ್ರದೇಶದಿಂದ ಹಿಡಿದು ಉತ್ತರಕ್ಕೆ ವಿಶಾಲವಾದ ಸಹರಾ ಮರಳು ಪ್ರದೇಶದವರೆಗೆ, ಪಶ್ಚಿಮದ ದಟ್ಟ ಕಾಡುಗಳಿಂದ ಹಿಡಿದು ಉತ್ತರ ಆಫ್ರಿಕಾದ ವ್ಯಾಪಕ ವಲಯಗಳವರೆಗೆ ಹರಡಿತು. ಎಲ್ಲೆಡೆ ಮಾಲಿಯ ಧ್ವಜವು ಹೆಮ್ಮೆಯಿಂದ ಹಾರಾಡ್ತಾ ಇತ್ತು. ಮನ್ಸಾ ಮೂಸಾ ಕೇವಲ ಗಣಿಗಳ ಹಾಗೂ ವ್ಯಾಪಾರ ಮಾರ್ಗಗಳ ಮೇಲೆ ನಿಯಂತ್ರಣ ಸಾಧಿಸಲಿಲ್ಲ. ಅವರು ತಮ್ಮ ಪಕ್ಕದ ರಾಜ್ಯಗಳನ್ನ ಬುದ್ಧಿವಂತಿಕೆಯಿಂದ ಶಾಂತಿಯುತವಾಗಿ ತಮ್ಮ ಪ್ರಭಾವದ ಮೂಲಕ ಒಗ್ಗೂಡಿಸಿದ್ರು. ಅವರ ಆಡಳಿತದ ಅವಧಿಯಲ್ಲಿ ಮಾಲಿ ಕೇವಲ ಶಕ್ತಿಶಾಲಿ ರಾಷ್ಟ್ರವಾಗದೆ ಇಡೀ ಆಫ್ರಿಕಾದಲ್ಲೇ ಅತ್ಯಂತ ಸ್ಥಿರ, ಸುರಕ್ಷಿತ ಹಾಗೂ ಸಮೃದ್ಧ ಸಾಮ್ರಾಜ್ಯವಾಗಿ ವಿಶ್ವಕ್ಕೆ ಪರಿಚಯವಾಯಿತು. ಈ ಏಕತೆ ಹಾಗೂ ಶಾಂತಿಯ ಕಾರಣದಿಂದಾಗಿ ಮಾಲಿಯ ಸಂಪತ್ತು ಮಾತ್ರವಲ್ಲ, ಅದರ ಸಂಸ್ಕೃತಿ, ಜ್ಞಾನ ಹಾಗೂ ಗೌರವವು ವಿಶ್ವದಾದ್ಯಂತ ಅಪಾರವಾಗಿ ಪ್ರಸಿದ್ಧವಾಯಿತು. ಆದರೆ ಮಾಲಿ ಸಾಮ್ರಾಜ್ಯದಲ್ಲಿ ಈ ಸ್ಥಿರತೆಯ ಉತ್ತುಂಗದ ನಂತರ ಸಂಭವಿಸಿದ ಒಂದು ಘಟನೆಯೇ ಜಗತ್ತಿನ ಇತಿಹಾಸದಲ್ಲಿ ಅತಿದೊಡ್ಡ ಚಿನ್ನದ ದಾನದ ಹಾಗೂ ರಾಜಕೀಯ ಪ್ರದರ್ಶನದ ಪ್ರಯಾಣವಾಗಿ ಶಾಶ್ವತವಾಗಿ ದಾಖಲಾಯಿತು. ಅದು ಕ್ರಿಸ್ತಶಕ 1324ರ ಉರಿಯುವ ಬೇಸಿಗೆ. ಸಹರಾ ಮರಳಿನ ಮೇಲಿಂದ ಬಿಸಿ ಹಾಗೂ ಧೂಳಿನ ಗಾಳಿಗಳು ಬೀಸುತ್ತಿದ್ದಾಗ ಅಕಸ್ಮಾತ್ ಸ್ಥಳೀಯ ಜನರ ದೃಷ್ಟಿಯು ಒಂದು ಭಯಂಕರವಾದ ವಿಶಾಲವಾದ ಪಯಣಿಗರ ತಂಡದ ಮೇಲೆ ನೆಟ್ಟಿತು. ಮರಳಿನ ಸಮುದ್ರದ ಮಧ್ಯದಲ್ಲಿ ಅದು ಒಂದು ಸುನಾಮಿಯಂತೆ ನಿಧಾನವಾಗಿ ಮುನ್ನುಗ್ತಾ ಇತ್ತು. ಧೂಳಿನ ಮಬ್ಬಿನ ಮಧ್ಯೆ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಬಾವುಟಗಳು, ಕಣ್ಣಿಗೆ ಹಾಯುವಷ್ಟು ಉದ್ದದ ಸಾಲಿನಲ್ಲಿ ಸಾಗುತ್ತಿದ್ದ ಒಂಟೆಗಳು, 100 ಕುದುರೆಗಳು ಹಾಗೂ ಸಾವಿರಾರು ಜನರ ಸಮೂಹ. ಅದನ್ನ ನೋಡಿದ್ರೆ ಮರಳು ಪ್ರದೇಶದಲ್ಲೇ ಒಂದು ಚಲಿಸುತ್ತಿರುವ ಸಂಪತ್ಭರಿತ ನಗರವೇ ಸಾಗುತ್ತಿರುವಂತೆ ಭಾಸವಾಗ್ತಾ ಇತ್ತು. ಆ ವಿಶಾಲವಾದ ಐತಿಹಾಸಿಕ ಕಾಫಿಲಾದ ಮಧ್ಯಭಾಗದಲ್ಲಿ ವಿರಾಜಮಾನವಾಗಿದ್ದವರು ಮಾಲಿ ಸಾಮ್ರಾಜ್ಯದ ಮಹಾನ್ ಚಕ್ರವರ್ತಿ ಮನ್ಸಾ ಮೂಸಾ. ಇದು ಯಾವುದೇ ಸಾಮಾನ್ಯ ಪ್ರಯಾಣವಾಗಿರಲಿಲ್ಲ. ಇದು ಇಸ್ಲಾಂ ಧರ್ಮದ ಪವಿತ್ರ ತೀರ್ಥಕ್ಷೇತ್ರವಾದ ಮೆಕ್ಕಾಗೆ ತೆರಳುವ ಐತಿಹಾಸಿಕ ಹಜ್ ಯಾತ್ರೆ. ಆದರೆ ಈ ಪ್ರಯಾಣದ ವೈಭವ ಹಾಗೂ ಸಂಪತ್ತನ್ನ ಕಂಡ ಯಾರೇ ಆಗಿರಲಿ, ಅವರ ಕಣ್ಣುಗಳು ಆಶ್ಚರ್ಯದಿಂದ ಕಂಗೊಳಿಸುತ್ತಿದ್ದವು. ಯಾಕಂದರೆ ಇಂತಹ ಅಸಾಧಾರಣ ಹಾಗೂ ಐತಿಹಾಸಿಕ ದೃಶ್ಯವನ್ನ ಮಾನವ ಇತಿಹಾಸವೇ ಎಂದೂ ಕಂಡಿರಲಿಲ್ಲ. ಸ್ನೇಹಿತರೆ, ಮನ್ಸಾ ಮೂಸಾ ಅವರ ಐತಿಹಾಸಿಕ ವಿಶಾಲ ಕ್ಯಾರವಾನ್ನಲ್ಲಿ 60,000ಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ರು. ಈ ಮಹಾ ಸಮೂಹದ ಪ್ರತಿಯೊಬ್ಬ ಸದಸ್ಯರು ಉನ್ನತ ಗುಣಮಟ್ಟದ ರೇಷ್ಮೆಯ ವಸ್ತ್ರಗಳಿಂದ ಅಲಂಕರಿಸಲ್ಪಟ್ಟಿದ್ದರು. ಅವರ ಕೈಗಳಲ್ಲಿ ಹೊಳೆಯುತ್ತಿದ್ದ ಕತ್ತಿಗಳು ಹಾಗೂ ಚಿನ್ನದ ಹಿರಿಮೆಯಿಂದ ಜಗಮಗಿಸುತ್ತಿದ್ದ ದಂಡಗಳು
ಮಾಲಿಯ ಅಪ್ರತಿಮ ವೈಭವವನ್ನ ಸಾರುತ್ತಿದ್ದವು. ಚಕ್ರವರ್ತಿಯ ವೈಯಕ್ತಿಕ ಭದ್ರತೆಗಾಗಿ 500ಕ್ಕೂ ಹೆಚ್ಚು ಶಸ್ತ್ರ ಸಜ್ಜಿತ ಸೈನಿಕರು ಮುಂಚೂಣಿಯಲ್ಲಿ ಸಾಕ್ತಾ ಇದ್ರು. ಅವರ ಹಿಂದೆ ಉದ್ದಕ್ಕೂ ಸಾಗುತ್ತಿದ್ದವು 80 ಒಂಟೆಗಳು. ಪ್ರತಿಯೊಂದು ಒಂಟೆಯ ಮೇಲೂ ಚಿನ್ನದಿಂದ ತುಂಬಿದ ಭಾರೀ ಪೆಟ್ಟಿಗೆಗಳು. ಅಂದಾಜಿನ ಪ್ರಕಾರ ಪ್ರತಿ ಒಂಟೆಯ ಮೇಲೂ ಸುಮಾರು 300 ಪೌಂಡ್ಗಳು ಅಂದ್ರೆ 130 ಕಿಲೋಗ್ರಾಂಗಳಷ್ಟು ಶುದ್ಧ ಚಿನ್ನವನ್ನ ಸಾಗಿಸಲಾಗ್ತಾ ಇತ್ತು. ಅಷ್ಟೊಂದು ಅಪಾರ ಪ್ರಮಾಣದ ಚಿನ್ನದ ಕಾಂತಿಯಿಂದ ಸಹಾರಾದ ಗಾಳಿಯಲ್ಲಿಯೂ ಒಂದು ಹೊಳಪು ಮೂಡಿದಂತಿತ್ತು. ಹಾರುತ್ತಿದ್ದ ಧೂಳು ಕೂಡ ಚಿನ್ನದಂತೆ ಕಂಗೊಳಿಸ್ತಾ ಇತ್ತು. ಇತಿಹಾಸಕಾರರ ಪ್ರಕಾರ ಆ ಹಜ್ ಯಾತ್ರೆಯ ಸಮಯದಲ್ಲಿ ಆ ಸಂಪೂರ್ಣ ಕ್ಯಾರವಾನ್ನಲ್ಲಿ ಒಟ್ಟಾರೆಯಾಗಿ ಸುಮಾರು 21,000 ಕಿಲೋಗ್ರಾಂನಷ್ಟು ಶುದ್ಧ ಚಿನ್ನ ಇತ್ತು. ಸ್ನೇಹಿತರೆ, ಇಂದಿನ ಮಾರುಕಟ್ಟೆ ಮೌಲ್ಯದಲ್ಲಿ ಇದು $1 ಬಿಲಿಯನ್ ಅಮೂಲ್ಯವಾದ ಸಂಪತ್ತು. ಈ ದೃಶ್ಯವು ಮನ್ಸಾ ಮೂಸಾ ಅವರ ಶ್ರೀಮಂತಿಕೆ ಎಷ್ಟು ಅಗಾಧವಾಗಿತ್ತು ಅನ್ನೋದಕ್ಕೆ ಜೀವಂತ ಸಾಕ್ಷಿಯಾಗಿತ್ತು. ಸ್ನೇಹಿತರೆ, ಮಾಲಿ ಸಾಮ್ರಾಜ್ಯದ ಚಕ್ರವರ್ತಿ ಮನ್ಸಾ ಮೂಸಾ ಕಾಲದಲ್ಲಿ ಚಿನ್ನ ಎಂದರೆ ಕೇವಲ ಆಭರಣವಲ್ಲ, ಅದು ಒಂದು ರಾಷ್ಟ್ರದ ಆರ್ಥಿಕ ಸ್ಥಿರತೆಯ ಮೂಲಾಧಾರ ಹಾಗೂ ಹಣದ ಮೌಲ್ಯದ ಅಳತೆಗೋಲು. ಹೀಗಾಗಿ ಮನ್ಸಾ ಮೂಸಾ ತಮ್ಮ ಅಪಾರ ಸಂಪತ್ತಿನೊಂದಿಗೆ ಕೈರೋ ತಲುಪಿದ ತಕ್ಷಣ ಅವರು ಬಡವರಿಗೂ ಸೈನಿಕರಿಗೂ ವ್ಯಾಪಾರಿಗಳಿಗೂ ಧಾರಾಳವಾಗಿ ಚಿನ್ನವನ್ನ ದಾನ ಮಾಡ್ತಾರೆ. ವಾಸ್ತವದಲ್ಲಿ ಮೂಸಾ ಕೇವಲ ಸಂಪತ್ತನ್ನ ಹಂಚುತ್ತಿರಲಿಲ್ಲ. ಅವರು ತಮ್ಮ ಸಂಪತ್ತಿನ ಮೂಲಕ ಇಸ್ಲಾಂ ಧರ್ಮದ ಪ್ರಭಾವವನ್ನ ಹಾಗೂ ಮಾಲಿ ಸಾಮ್ರಾಜ್ಯದ ಶ್ರೇಷ್ಠತೆಯನ್ನ ವಿಶ್ವದ ಮೂಲೆ ಮೂಲೆಗೂ ತಲುಪಿಸಲು ಬಯಸಿದ್ರು. ಅವರ ಕ್ಯಾರವಾನ್ ಯಾವಾಗಲೂ ಶುಕ್ರವಾರ ಎಲ್ಲಿ ನಿಲ್ಲುತ್ತಿತ್ತೋ ಅಲ್ಲಿಯೇ ತಕ್ಷಣ ಒಂದು ಭವ್ಯವಾದ ಮಸೀದಿಯನ್ನ ನಿರ್ಮಿಸಲಾಗ್ತಾ ಇತ್ತು. ಅಂದಾಜಿನ ಪ್ರಕಾರ ಈ ಪವಿತ್ರ ಯಾತ್ರೆಯ ವೇಳೆಯಲ್ಲಿ ಮನ್ಸಾ ಮೂಸಾ 100 ಮಸೀದಿಗಳನ್ನು ನಿರ್ಮಿಸುತ್ತಾರೆ. ಮನ್ಸಾ ಮೂಸಾ ಅವರ ಈ ಪಯಣದ ಕುರಿತು ಅನೇಕ ಅದ್ಭುತ ಕಥೆಗಳು ಜನಜನಿತವಾಗಿವೆ. ಒಂದು ಪ್ರಸಿದ್ಧ ಘಟನೆಯಂತೆ ಅವರ ಹೆಂಡತಿಗೆ ಮರಳಿನ ಧೂಳಿನಿಂದ ತೊಂದರೆಯಾಗುತ್ತಿದ್ದಾಗ ಅವರು ರಾತ್ರೋರಾತ್ರಿ ಒಂದು ಕಾಲುವೆಯನ್ನ ತೋಡಿಸಿ ನೀರು ತರಲು ಆದೇಶ ಮಾಡ್ತಾರೆ. 100 ಕಾರ್ಮಿಕರು ರಾತ್ರಿ ಪೂರ್ತಿ ಶ್ರಮಿಸಿ ಮರುಭೂಮಿಯಲ್ಲೇ ನೀರಿನ ಹೊಳೆ ಹರಿಸಿ ಚಕ್ರವರ್ತಿಯ ಐಶ್ವರ್ಯದ ಬಲವನ್ನ ಪ್ರದರ್ಶನ ಮಾಡ್ತಾರೆ. ಇನ್ನು ಇತಿಹಾಸಕಾರರಾದ ಇಬ್ನ ಉಮರ್ ಹಾಗೂ ಇಬ್ನ ಖಾಲ್ದೂನ್ ಅವರ ದಾಖಲೆಗಳು ಮತ್ತೊಂದು ಮಹತ್ವದ ಘಟನೆಯನ್ನ ತಿಳಿಸುತ್ತದೆ. ಮನ್ಸಾ ಮೂಸಾ ಕೈರೋ ತಲುಪಿದಾಗ ಈಜಿಪ್ಟ್ನ ಸುಲ್ತಾನ್ ಅವರು ಮೂಸಾ ತಮ್ಮ ಮುಂದೆ ತಲೆಬಾಗ್ತಾರೆ ಅಂತ ನಿರೀಕ್ಷಿಸಿದ್ರು. ಆದರೆ ಮೂಸಾ ಶಾಂತವಾಗಿ ನಾನು ಕೇವಲ ಅಲ್ಲಾಹನ ಮುಂದೆ ಮಾತ್ರ ತಲೆಬಾಗುತ್ತೇನೆ ಅಂತ ಹೇಳಿದ್ರು. ಆದರೂ ಅವರ ನೆಲವನ್ನ ಮುತ್ತಿಟ್ಟು ತಮ್ಮ ನಿಷ್ಠೆ ದೇವರಿಗೆ ಸೀಮಿತ, ಯಾವುದೇ ಮಾನವ ಅಧಿಪತಿಗಲ್ಲ ಎಂದು ಲೋಕದ ಮುಂದೆ ಘಂಟಾಘೋಷವಾಗಿ ತೋರಿಸಿದ್ರು. ಮನ್ಸಾ ಮೂಸಾ ಅವರ ಈ ನಡೆ ಕೇವಲ ಅವರ ಧಾರ್ಮಿಕ ನಂಬಿಕೆಯ ದೃಢತೆಯ ಉದಾಹರಣೆಯಷ್ಟೇ ಆಗಿರಲಿಲ್ಲ, ಅದು ಅವರ ರಾಜತಾಂತ್ರಿಕ ಚಾತುರ್ಯ ಹಾಗೂ ಅಸಾಧಾರಣ ಬುದ್ಧಿ ವೈಭವದ ಸಂಕೇತವಾಗಿತ್ತು. ಯಾಕಂದ್ರೆ ಅವರು ಈಜಿಪ್ಟ್ನ ಸುಲ್ತಾನನ ರಾಜಕೀಯ ಗೌರವವನ್ನ ಕಾಪಾಡಿದರು, ತಮ್ಮ ಧಾರ್ಮಿಕ ನಿಷ್ಠೆಯನ್ನ ಯಾವತ್ತೂ ತ್ಯಜಿಸಲಿಲ್ಲ. ಇದರ ಮೂಲಕ ಮಾಲಿ ಸಾಮ್ರಾಜ್ಯವು ಯಾವುದೇ ಹೊರಗಿನ ಶಕ್ತಿಗೆ ತಲೆಬಾಗದ ಸ್ವತಂತ್ರ ಶಕ್ತಿ ಎಂದು ಜಗತ್ತಿಗೆ ಸಾರಿದ್ರು. ಸ್ನೇಹಿತರೆ, ಮನ್ಸಾ ಮೂಸಾ ಹಜ್ ಯಾತ್ರೆಯಲ್ಲಿ ದಾನ ಮಾಡಿದ ಆ ಬಂಗಾರದ ಮಹಾಪ್ರವಾಹ, ಅದರಿಂದ ಉಂಟಾದ ಪರಿಣಾಮ ಕೇವಲ ಆರ್ಥಿಕ ಹಾಗೂ ಧಾರ್ಮಿಕ ಮಟ್ಟದಲ್ಲೇ ಸೀಮಿತವಾಗಿರಲಿಲ್ಲ. ಅದು ಮಾಲಿ ಸಾಮ್ರಾಜ್ಯವನ್ನ ವಿಶ್ವದ ನಕ್ಷೆಯ ಮೇಲಿಟ್ಟ ಅತ್ಯಂತ ಪ್ರಮುಖ ಐತಿಹಾಸಿಕ ಘಟನೆಯಾಯಿತು. ಅರಬ್ ಹಾಗೂ ಯುರೋಪಿನ ವ್ಯಾಪಾರಿಗಳು ಮೊದಲ ಬಾರಿಗೆ ಆಫ್ರಿಕಾದ ಆಳವಾದ ಒಳಭಾಗದಲ್ಲಿ ಅಕ್ಷರಶಃ ಬಂಗಾರದ ನದಿಗಳು ಹರಿಯುತ್ತಿರುವ ಒಂದು ಅಸಾಮಾನ್ಯ ಸಾಮ್ರಾಜ್ಯವಿದೆ ಅಂತ ಹೇಳಿದ್ದರು. ಈ ಕಥೆಗಳು ಯುರೋಪಿನಾದ್ಯಂತ ಬೆಂಕಿಯಂತೆ ಹರಡಿದವು. ಅದಕ್ಕೆ ಕೆಲವೇ ದಶಕಗಳ ಬಳಿಕ ಅಂದರೆ 1375ರ ಸುಮಾರಿಗೆ ತಯಾರಿಸಲಾದ ಯುರೋಪಿನ ನಕ್ಷೆಗಳಲ್ಲಿ ಮೊದಲ ಬಾರಿಗೆ ಮಾಲಿ ಸಾಮ್ರಾಜ್ಯ ಅನ್ನುವ ಹೆಸರು ಅತ್ಯಂತ ಸ್ಪಷ್ಟವಾಗಿ ಹಾಗೂ ಅಚ್ಚಳಿಯದೆ ಮೂಡಿತು. ಆ ಐತಿಹಾಸಿಕ ನಕ್ಷೆಯಲ್ಲಿ ಮನ್ಸಾ ಮೂಸಾ ಅವರು ಚಿನ್ನದ ನಾಣ್ಯವನ್ನ ಕೈಯಲ್ಲಿ ಹಿಡಿದಿರುವ ಚಿತ್ರವಿತ್ತು. ಅದು ಮಾಲಿ ಸಾಮ್ರಾಜ್ಯದ ಹಾಗೂ ಅದರ ಅರಸನ ಅಸೀಮ ಐಶ್ವರ್ಯ ಹಾಗೂ ಕೀರ್ತಿಯ ಶಾಶ್ವತ ಪ್ರತಿರೂಪವಾಗಿತ್ತು. ಆದರೆ ಸ್ನೇಹಿತರೆ, ಕಾಲ ಯಾರಿಗೂ ನಿಲ್ಲೋದಿಲ್ಲ ಅನ್ನುವ ಮಾತು ಸತ್ಯ. ಯಾಕಂದ್ರೆ ಈ ಅದ್ಭುತ ವೈಭವವು ಶಾಶ್ವತವಾಗಿರಲಿಲ್ಲ. ಸುಮಾರು ಕ್ರಿಸ್ತಶಕ 1332ರಿಂದ 37ರ ನಡುವಿನ ಅವಧಿಯಲ್ಲಿ ಮಾಲಿಯ ಮಹಾನ್ ಚಕ್ರವರ್ತಿ, ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿ ಮನ್ಸಾ ಮೂಸಾ ಅವರು ನಿಧನರಾದರು. ಅವರ ನಿಧನದ ಬಳಿಕ ಅವರ ಪುತ್ರ ಸಿಂಹಾಸನವನ್ನ ಏರಿದ್ರು. ಆದರೆ ದುರದೃಷ್ಟವಶಾತ್ ಅವನಲ್ಲಿ ತಂದೆಯಂತಹ ದೂರದೃಷ್ಟಿ, ರಾಜಕೀಯ ಚಾತುರ್ಯ ಹಾಗೂ ಆರ್ಥಿಕ ಶಿಸ್ತು ಇರಲಿಲ್ಲ. ತಂದೆಯ ಶ್ರಮದಿಂದ ನಿರ್ಮಿಸಿದ ಮಹಾನ್ ಸಾಮ್ರಾಜ್ಯವನ್ನ ಸಂರಕ್ಷಿಸುವ ಬದಲು ಆತನು ಅದರ ಅಗಾಧ ಐಶ್ವರ್ಯ ಹಾಗೂ ಸುಖ ಭೋಗದಲ್ಲಿ ಮುಳುಗ್ತಾನೆ. ಮಾಲಿಯ ಸಿಂಹಾಸನದಲ್ಲಿ ಈಗ ಹೊಸ ರಾಜನಿದ್ದರು. ಅಲ್ಲಿ ಮನ್ಸಾ ಮೂಸಾ ಅವರ ದಕ್ಷ ಆಡಳಿತದ ಆತ್ಮ ಹಾಗೂ ಸಾಮ್ರಾಜ್ಯವನ್ನ ಒಗ್ಗೂಡಿಸುವ ಶಕ್ತಿ ಸಂಪೂರ್ಣವಾಗಿ ಕಾಣೆಯಾಗಿತ್ತು. ಇದು ಮಾಲಿ ಸಾಮ್ರಾಜ್ಯದ ಪತನಕ್ಕೆ ಮುನ್ನುಡಿಯಾಯಿತು. ಮನ್ಸಾ ಮೂಸಾ ಅವರ ಪುತ್ರನು ಆಡಳಿತದ ಸೂತ್ರ ಹಿಡಿದ ನಂತರ
ಮಾಲಿಯ ಜನತೆ ಹಾಗೂ ವ್ಯಾಪಾರಿಗಳ ಮೇಲೆ ಅವೈಜ್ಞಾನಿಕವಾಗಿ ಮತ್ತಷ್ಟು ತೆರಿಗೆಗಳನ್ನು ಹೇರಿದನು. ಇದರಿಂದ ಜನರ ಹೃದಯಗಳಲ್ಲಿ ಅಸಮಾಧಾನವು ಜ್ವಾಲೆಯಂತೆ ಉರಿಯತೊಡಗಿತು. ಇದರ ಜೊತೆಗೆ ರಾಜ್ಯದ ಪ್ರಮುಖ ಮಂತ್ರಿಗಳು ಹಾಗೂ ಗವರ್ನರ್ಗಳು ರಾಜ್ಯದ ಖಜಾನೆಗೆ ಹರಿಯಬೇಕಾದ ಬಂಗಾರವನ್ನ ಕಳುವು ಮಾಡಿ ತಮ್ಮ ಸ್ವಂತ ವೈಭವವನ್ನು ಹೆಚ್ಚಿಸಿಕೊಳ್ಳಲು ಆರಂಭಿಸುತ್ತಾರೆ. ನಿಧಾನವಾಗಿ ಈ ದ್ರೋಹಿ ಆಂತರಿಕ ಶಕ್ತಿಗಳೇ ಮಾಲಿ ಸಾಮ್ರಾಜ್ಯದ ವಿರುದ್ಧ ಬಂಡಾಯಗಾರರಾಗಿ ಮಾರ್ಪಟ್ಟರು. ಆ ಆಂತರಿಕ ಕಳವು, ಅಸಮಾಧಾನ ಹಾಗೂ ಬಂಡಾಯಗಳೆಲ್ಲವೂ ಸೇರಿ ಸಾಮ್ರಾಜ್ಯದ ಬಲವಾದ ಆಧಾರವನ್ನ ಒಳಗಿನಿಂದಲೇ ಕುಂದಿಸಿದವು. ಅಂತಿಮವಾಗಿ 15ನೇ ಶತಮಾನದಲ್ಲಿ ಪಕ್ಕದ ಬಲಿಷ್ಠ ಸೋಂಗೈರ್ ಸಾಮ್ರಾಜ್ಯವು ತನ್ನ ಸೇನೆಯೊಂದಿಗೆ ಮಾಲಿಯ ಮೇಲೆ ನಿರ್ಣಾಯಕ ದಾಳಿ ನಡೆಸಿತು. ಮಾಲಿಯ ಅತ್ಯಂತ ಶ್ರೀಮಂತ, ಜ್ಞಾನ ಹಾಗೂ ಸಂಸ್ಕೃತಿಯ ಕೇಂದ್ರವಾಗಿದ್ದ ನಗರ ಟಿಂಬಡ್ಕು ಒಮ್ಮೆ ಬಂಗಾರದ ನದಿಗಳಲ್ಲಿ ತೇಲುತ್ತಿದ್ದ ನಗರ ಶತ್ರುಗಳ ಕೈಗೆ ಸೇರಿತು. ನಂತರ 16ನೇ ಶತಮಾನದಲ್ಲಿ ಉತ್ತರ ಆಫ್ರಿಕಾದ ಮೊರಕ್ಕೋದ ಸೈನಿಕರ ಆಕ್ರಮಣವು ಮಾಲಿಯ ಉಳಿದ ಭಾಗಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿತು. ಹೀಗೆ ಮನ್ಸಾ ಮೂಸಾ ಸತ್ತು ಕೆಲವೇ ದಶಕಗಳೊಳಗೆ ಒಮ್ಮೆ ಜಗತ್ತಿನ ಅತ್ಯಂತ ಶ್ರೀಮಂತ ಹಾಗೂ ಪ್ರಭಾವಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದಾಗಿದ್ದ ಮಾಲಿ ಇತಿಹಾಸದ ಪುಟಗಳಲ್ಲಿ ಕೇವಲ ಒಂದು ನೆನಪಿನ ಕಥೆಯಾಗಿ ಮಾತ್ರ ಉಳಿಯಿತು. ಇಂದು ಇತಿಹಾಸಕಾರರು ಮನ್ಸಾ ಮೂಸಾ ಅವರ ಸಂಪತ್ತನ್ನ ಅಂದಾಜು ಮಾಡುವಾಗ ಅವನ ಐಶ್ವರ್ಯವು ಅಂದಿನ ಮೌಲ್ಯಗಳಿಗೆ ಸರಿಹೊಂದುವಂತೆ $300 ಬಿಲಿಯನ್ ನಿಂದ $400 ಬಿಲಿಯನ್ ಗಳಷ್ಟಿರಬಹುದು ಅಂತ ಅಂದಾಜಿಸುತ್ತಾರೆ. ಆದರೆ ಅದು ಕೇವಲ ಒಂದು ಅಂದಾಜು ಮಾತ್ರ. ಕೆಲವು ಪ್ರಾಚೀನ ದಾಖಲೆಗಳು ಹಾಗೂ ಕಥೆಗಳ ಪ್ರಕಾರ ಅವನ ಸಂಪತ್ತು ಟ್ರಿಲಿಯನ್ಗಳ ಮಟ್ಟದಲ್ಲಿತ್ತು. ಅಂದರೆ ಇಂದಿನ ಯಾವುದೇ ಅಂಕೆ ಸಂಖ್ಯೆಗಳಿಂದಲೂ ಯಾವ ಕರೆನ್ಸಿಯಿಂದಲೂ ಅವನ ಸಂಪತ್ತಿನ ನಿಜವಾದ ಅಗಾಧತೆಯನ್ನ ಅಳೆಯೋದು ಅಸಾಧ್ಯ. ಮನ್ಸಾ ಮೂಸಾ ಅವರ ಕಥೆಯು ಇತಿಹಾಸದಲ್ಲಿ ಒಂದು ವೈಭವಯುತ ಅಧ್ಯಾಯವಾಗಿ ಶಾಶ್ವತವಾಗಿ ಉಳಿದಿದೆ. ಮನ್ಸಾ ಮೂಸಾ ಅವರ ವೈಭವ ಕೇವಲ ಚಿನ್ನದಿಂದ ಅಳೆಯಲ್ಪಟ್ಟಿರಲಿಲ್ಲ, ಬದಲಿಗೆ ಅವರು ಸ್ಥಾಪಿಸಿದ ನ್ಯಾಯ ಹಾಗೂ ಕೀರ್ತಿಯಿಂದ ಅಳೆಯಲ್ಪಟ್ಟಿದೆ. ಸ್ನೇಹಿತರೆ, ಮಾಲಿಯ ಈ ಭವ್ಯ ಇತಿಹಾಸ ನಮಗೆ ಹೇಳುವ ಒಂದು ನಿತ್ಯ ಸತ್ಯವಿದೆ. ಭೂಮಿಯ ಮೇಲೆ ನಿರ್ಮಾಣವಾದ ಯಾವುದೇ ಸಾಮ್ರಾಜ್ಯ ಎಷ್ಟೇ ಶ್ರೀಮಂತವಾಗಿರಲಿ, ಎಷ್ಟೇ ಬಲಿಷ್ಠವಾಗಿರಲಿ, ಒಂದು ದಿನ ಅದಕ್ಕೂ ಅಂತ್ಯ ಅಸ್ತಿತ್ವದಲ್ಲಿದೆ. ಕೀರ್ತಿ ಮಾತ್ರ ಉಳಿದು ಕಾಲದ ನಿರ್ದಯಿ ಮರಳಿನಲ್ಲಿ ಲೌಕಿಕ ಸಂಪತ್ತು ಕರಗಿ ಹೋಗುತ್ತೆ. ಮನ್ಸಾ ಮೂಸಾ ಅವರ ಕಥೆಯು ಇತಿಹಾಸದ ಪುಸ್ತಕದಲ್ಲಿನ ಕೇವಲ ಒಂದು ಅಧ್ಯಾಯವಲ್ಲ. ಇದು ಇಂದಿಗೂ ಪ್ರಪಂಚದಾದ್ಯಂತ ಓದುಗರ ಮನಸ್ಸನ್ನ ಕೆಣಕುವ ಒಂದು ಶಾಶ್ವತ ಪ್ರಶ್ನೆ. ಅವರ ಜೀವನವು ನೀಡುವ ಅಂತಿಮ ಹಾಗೂ ಸಾರ್ವಕಾಲಿಕ ಸಂದೇಶವೇನೆಂದರೆ, ನಿಜವಾದ ಸಂಪತ್ತು ಯಾವುದು? ಅದು ಕೇವಲ ಚಿನ್ನದ ಮೊತ್ತವೇ ಅಥವಾ ಧರ್ಮ, ನ್ಯಾಯ, ಜ್ಞಾನ ಹಾಗೂ ಸ್ಥಾಪಿಸಿದ ಕೀರ್ತಿಯೇ? ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.